ಅಯೋಧ್ಯೆಯಲ್ಲಿ ರಾಮನ ರಾಜ್ಯಾಭಿಷೇಕಕ್ಕೆ ಸಿದ್ಧತೆ ನಡೆಯುತ್ತಿತ್ತು. ದಶರಥನು ರಾಮನಿಗೆ ರಾಜಮನೆತನವನ್ನು ಹೊರೆಹಾಕಲು ನಿರ್ಧರಿಸುತ್ತಾನೆ. ಕೈಕೇಯಿ ಮಾನಸಿಕ ಬದಲಾವಣೆ. ರಾಮನ ಭವಿಷ್ಯದ ಬಗ್ಗೆ ಕೇಳಿ ಕೈಕೇಯಿಗೆ ಅಸೂಯೆ ಉಂಟಾಗುತ್ತದೆ. ಮಂತ್ರಿಯ ಹೆಸರಿನ ದಾಸಿಗೆ ಪ್ರಭಾವಕ್ಕೆ ಒಳಗಾಗಿ ಕೈಕೇಯಿ ದಶರಥನಿಗೆ ತನ್ನ 2 ವರಗಳನ್ನು ನೆನಪಿಗೆ ತರುತ್ತಾಳೆ. ತನ್ನ ಮಗ ಭರತನಿಗೆ ರಾಜ್ಯ. ರಾಮನು 14 ವರ್ಷಗಳ ವನವಾಸಕ್ಕೆ ಹೋಗಬೇಕು. ದಶರಥನ ದುಃಖ. ಕೈಕೇಯಿ ಕೇಳಿದ ವರಗಳು ದಶರಥನಿಗೆ ಆಘಾತ ನೀಡುತ್ತವೆ. ರಾಮನನ್ನು ವನವಾಸಕ್ಕೆ ಕಳಿಸಲು ದುಃಖದಿಂದ ನರಳುತ್ತಾರೆ, ಆದರೆ ವಚನದ ಬಾಧ್ಯತೆಗಾಗಿ ಒಪ್ಪಿಕೊಳ್ಳುತ್ತಾರೆ. ರಾಮನ ವನವಾಸ. ರಾಮನು ತಾನಾಗಿಯೇ ಕೈಕೇಯಿಯ ವರವನ್ನು ಒಪ್ಪಿಕೊಳ್ಳುತ್ತಾನೆ. ಸೀತಾ ಮತ್ತು ಲಕ್ಷ್ಮಣನು ಸಹ ವನವಾಸಕ್ಕೆ ಜೊತೆಗೊಳ್ಳುತ್ತಾರೆ. ತ್ರಯರು ಅರಣ್ಯಯಾತ್ರೆಗೆ ತೆರಳುತ್ತಾರೆ. ಜನರ ದುಃಖ. ರಾಮನ ವನವಾಸದಿಂದ ಅಯೋಧ್ಯೆಯ ಜನರು ದುಃಖಿಸುತ್ತಾರೆ. ದಶರಥನು ಈ ನೋವನ್ನು ಸಹಿಸದಿರುವುದರಿಂದ ಕೊನೆಗೆ ಸಾವನ್ನಪ್ಪುತ್ತಾನೆ. ಭರತನ ಧರ್ಮನಿಷ್ಠೆ. ಭರತನಿಗೆ ಈ ಸುದ್ದಿಯು ನಂದಿಗ್ರಾಮದಲ್ಲಿ ಗೊತ್ತಾಗುತ್ತದೆ. ಅಯೋಧ್ಯೆಗೆ ಹಿಂತಿರುಗಿ ರಾಮನನ್ನು ಕೊಂಡುಬರಲು ಅರಣ್ಯಕ್ಕೆ ಹೋಗುತ್ತಾನೆ. ಆದರೆ ರಾಮನು ತಂದೆಯ ಆದೇಶವನ್ನು ಪಾಲಿಸಲು ನಿರ್ಧರಿಸುತ್ತಾನೆ. ಪಾದುಕಾ ಪಟ್ಟಾಭಿಷೇಕ. ಭರತನಿಗೆ ರಾಜ್ಯವಿಲ್ಲದೆ ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇಟ್ಟು ತಾನೇ ಪ್ರಜಾಪಾಲಕನಾಗಿರುತ್ತಾನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ.